ಈ ಪಾಕಿಸ್ತಾನವನ್ನ ಕಂಡ್ರೆ ಹಾಲ್ ಕಡಿಯೋರು ಒಬ್ರ ಇಬ್ರ. ಒಂದ್ ಕಡೆ ಭಾರತ ಪಾಕಿಸ್ತಾನವನ್ನ ಬಡಿತಾ ಇದೆ, ಇನ್ನು ಆ ಪಾಕಿಸ್ತಾನ ದೇಶದೊಳಗೆ ನಾನಾ ಉಗ್ರ ಸಂಘಟನೆಗಳು ಆರ್ಭಟಿಸ್ತಾನೆ ಇದೆ. ಇದೀಗ ಆ ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ. ಪಾಕಿಸ್ತಾನ ಅನ್ನೋ ನಾಲಾಯಕ ದೇಶ ಅಧಃಪತನದತ್ತ ವಾಯುವೇಗದಲ್ಲಿ ಸಾಗ್ತಾ ಇದೆ. ತಿನ್ನೋಕೆ ಅನ್ನ ಇಲ್ಲದಿದ್ದರೂ ಕೂಡ ಉಗ್ರರನ್ನ ಸೃಷ್ಟಿ ಮಾಡಿ ಭಾರತಕ್ಕೆ ಕಳಿಸಿ ಧರ್ಮ ಕೇಳಿ ಜನರನ್ನ ಬಲಿ ಪಡೆದ ಪಾಪಕ್ಕೆ ಭಾರತದ ಯೋಧರು ಆಪರೇಷನ್ ಸಿಂಧೂರದ ಮೂಲಕ ಉತ್ತರವನ್ನ ಕೊಟ್ಟರು. 100ಕ್ಕೂ ಹೆಚ್ಚು ಪಾಕಿ ಸೈನಿಕರು, 100ಕ್ಕೂ ಅಧಿಕ ಉಗ್ರರನ್ನ ಹುಟ್ಟೂರಿಗೆ ಕಳಿಸಿದ್ರು. ಈಗ ಅಫ್ಘಾನಿಸ್ತಾನ ಪಡೆ ಕೂಡ ಪಾಕಿಗಳನ್ನ ಬಡಿತಾ ಇದೆ. ಪಾಕ್ ಸೇನೆಯನ್ನು ಅಟ್ಟಾಡಿಸಿ ಹೊಡೆದ ಅಫ್ಘಾನ್. ತಾಲಿಬಾನಿ ಪಡೆಗಳ ಅಬ್ಬರಕ್ಕೆ 58 ಯೋಧರು ಹತ. ಪಾಕಿಸ್ತಾನದ ಸ್ಥಿತಿ ಆ ಅಲ್ಲಾಗೆ ಪ್ರೀತಿ ಎಂಬಂತಾಗಿದೆ. ಬಲೂಚಿಸ್ತಾನದಲ್ಲಿ ಬಿಎಲ್ಎ ಅಬ್ಬರಿಸ್ತಾ ಇದೆ. ಖೈಬರ್ ಪಖ್ತೂನಿಸ್ತಾನದಲ್ಲಿ ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಆರ್ಭಟಿಸ್ತಾ ಇದೆ. ಸಿಂಧ್ನಲ್ಲಿ ಪ್ರತ್ಯೇಕ ದೇಶದ ಕೂಗೆದ್ದಿದೆ. ಪಿಒಕೆಯ ಜನ ಭಾರತಕ್ಕೆ ಸೇರುತ್ತೇವೆ ಅಂತಿದ್ದಾರೆ. ಉಳಿದಿರೋದು ಪಾಕಿಸ್ತಾನದ ಪಂಜಾಬ್ ಮಾತ್ರ. ಆದ್ರೆ ಇದೀಗ ತಿನ್ನೋಕೆ ಅನ್ನ ಇಲ್ಲದ ಬ್ಯಾವರ್ಸಿ ಪಾಕಿಸ್ತಾನದ ಪಡೆ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿತ್ತು. ಇದೀಗ ತಾಲಿಬಾನ್ ಪಡೆ ಪಾಕಿಸ್ತಾನಕ್ಕೆ ನುಗ್ಗಿ 7 ಕಡೆ ಭಾರೀ ದಾಳಿ ಮಾಡಿದೆ. ಈ ಕಾರ್ಯಾಚರಣೆಯಲ್ಲಿ 58 ಪಾಕಿಸ್ತಾನಿ ಸೈನಿಕರು ಮೃತಪಟ್ಟಿದ್ದು 5ರನ್ನ ಸೆರೆ ಹಿಡಿದಿದೆ. ಭಾರತೀಯ ಕಾಲಮಾನ ಕಳೆದ ರಾತ್ರಿ 9:23ಕ್ಕೆ ಅಫ್ಘಾನ್ ಸೇನೆಯು ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದೆ. 2670 ಕಿಲೋಮೀಟರ್ ಉದ್ದದ ಗಡಿಯಲ್ಲಿ 7 ಬಾರ್ಡರ್ ಪಾಯಿಂಟ್ನಲ್ಲಿ ಶಸ್ತ್ರಾಸ್ತ್ರಗಳೊಂದಿಗೆ ಏಕಕಾಲದಲ್ಲಿ ದಾಳಿ ನಡೆಸಿದೆ. ಅಫ್ಘಾನ್ ಸೇನೆಯ 210 ಖಾಲಿದ್ ಬಿನ್ ವಾಲಿದ್ ಬ್ರಿಗೇಡ್ ಮತ್ತು 205 ಅಲ್ ಬ್ರದರ್ ಕಾರ್ಪ್ಸ್ ಜಂಟಿಯಾಗಿ ಅಟ್ಯಾಕ್ ಮಾಡಿವೆ. ಪಾಕಿಸ್ತಾನ ನಿರ್ಮಿಸಿದ್ದ ಹಲವು ಚೆಕ್ ಪೋಸ್ಟ್ಗಳನ್ನು ತಾಲಿಬಾನ್ ವಶಕ್ಕೆ ಪಡೆದುಕೊಂಡಿದೆ. ಅಫ್ಘಾನ್ ಸೇನೆಯು ಪಾಕ್ ಮೇಲೆ ದಾಳಿ ಮಾಡಲು ಪೆರಂಗಿ ಮತ್ತು ಟ್ಯಾಂಕ್ಗಳಂತಹ ಯುದ್ಧಾಯುಧಗಳನ್ನು ಬಳಸಿದೆ. ಎಲ್ಲಿದ್ದಾರೆ ಸೌದಿ ದೊರೆಗಳು? ಪಾಕ್ ಮೇಲಿನ ದಾಳಿ ನಮ್ಮ ಮೇಲಿನ ದಾಳಿಗೆ ಸಮ ಅಂತ ಇತ್ತೀಚೆಗೆ ಸೌದಿ ದೊರೆ ಭರವಸೆಯನ್ನ ಕೊಟ್ಟಿದ್ದ. ಆದರೆ ಈಗ ಪಾಕಿಸ್ತಾನವನ್ನ ಅಫ್ಘಾನ್ ಸೇನೆ ಚಚ್ಚಿ ಬಿಸಾಕ್ತಾ ಇದೆ. ಪಾಕಿಸ್ತಾನಿ ಯೋಧರನ್ನ ತಾಲಿಬಾನ್ ಬಲಿಪಡಿತಾ ಇದೆ. ಆದ್ರೂ ಕೂಡ ಸೌದಿ ಅರೇಬಿಯಾ ಸಹಾಯ ಮಾತ್ರ ಮಾಡ್ತಿಲ್ಲ. ಯಾಕಂದ್ರೆ ಮೊದಲೇ ಸೌದಿ ಬಳಿ ಸರಿಯಾದ ಸೇನೆಯೇ ಇಲ್ಲ ನೋಡಿ. ಇರೋ ಶಸ್ತ್ರಾಸ್ತ್ರಗಳೆಲ್ಲ ಅಮೆರಿಕ ನಿರ್ಮಿತ. ಒಂದು ವೇಳೆ ಸೌದಿ ಕಾಸು ಕೊಡಬಹುದೇ ವಿನಃ ಸೇನೆ ಕೊಡಲ್ಲ. ಅಷ್ಟೇ ಅಲ್ಲ, ತನ್ನ ಯೋಧರನ್ನ ಬಲಿ ಕೊಡಲು ಕೂಡ ಸೌದಿ ದೊರೆ ಸಿದ್ಧರಿಲ್ಲ. ಅಫ್ಘಾನ್ ಮೇಲೆ ಪಾಕಿಸ್ತಾನಿ ಸೇನೆ ಪ್ರತಿದಾಳಿ. ಅಫ್ಘಾನ್ ಸೇನೆಯ ದಾಳಿಗೆ ಪಾಕಿಸ್ತಾನ ಸೇನೆಯು ಪ್ರತೀಕಾರ ತೀರಿಸಿಕೊಂಡಿದೆ. ಅಫ್ಘಾನ್ ಸೇನೆಯ ಸುಮಾರು 6 ಚೆಕ್ ಪೋಸ್ಟ್ಗಳನ್ನು ಪಾಕ್ ನಾಶ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನವನ್ನ ಕಂಡ್ರೆ ಹಾಲ್ ಕಡಿಯೋರು ಒಬ್ರ ಇಬ್ರ. ಒಂದ್ ಕಡೆ ಭಾರತ ಪಾಕಿಸ್ತಾನವನ್ನ ಬಡಿತಾ ಇದೆ, ಇನ್ನು ಆ ಪಾಕಿಸ್ತಾನ ದೇಶದೊಳಗೆ ನಾನಾ ಉಗ್ರ ಸಂಘಟನೆಗಳು ಆರ್ಭಟಿಸ್ತಾನೆ ಇದೆ. ಇದೀಗ ಆ ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ. ಪಾಕಿಸ್ತಾನ ಅನ್ನೋ ನಾಲಾಯಕ ದೇಶ ಅಧಃಪತನದತ್ತ ವಾಯುವೇಗದಲ್ಲಿ ಸಾಗ್ತಾ ಇದೆ. ತಿನ್ನೋಕೆ ಅನ್ನ ಇಲ್ಲದಿದ್ದರೂ ಕೂಡ ಉಗ್ರರನ್ನ ಸೃಷ್ಟಿ ಮಾಡಿ ಭಾರತಕ್ಕೆ ಕಳಿಸಿ ಧರ್ಮ ಕೇಳಿ ಜನರನ್ನ ಬಲಿ ಪಡೆದ ಪಾಪಕ್ಕೆ ಭಾರತದ ಯೋಧರು ಆಪರೇಷನ್ ಸಿಂಧೂರದ ಮೂಲಕ ಉತ್ತರವನ್ನ ಕೊಟ್ಟರು. 100ಕ್ಕೂ ಹೆಚ್ಚು ಪಾಕಿ ಸೈನಿಕರು, 100ಕ್ಕೂ ಅಧಿಕ ಉಗ್ರರನ್ನ ಹುಟ್ಟೂರಿಗೆ ಕಳಿಸಿದ್ರು. ಈಗ ಅಫ್ಘಾನಿಸ್ತಾನ ಪಡೆ ಕೂಡ ಪಾಕಿಗಳನ್ನ ಬಡಿತಾ ಇದೆ. ಪಾಕ್ ಸೇನೆಯನ್ನು ಅಟ್ಟಾಡಿಸಿ ಹೊಡೆದ ಅಫ್ಘಾನ್. ತಾಲಿಬಾನಿ ಪಡೆಗಳ ಅಬ್ಬರಕ್ಕೆ 58 ಯೋಧರು ಹತ. ಪಾಕಿಸ್ತಾನದ ಸ್ಥಿತಿ ಆ ಅಲ್ಲಾಗೆ ಪ್ರೀತಿ ಎಂಬಂತಾಗಿದೆ. ಬಲೂಚಿಸ್ತಾನದಲ್ಲಿ ಬಿಎಲ್ಎ ಅಬ್ಬರಿಸ್ತಾ ಇದೆ. ಖೈಬರ್ ಪಖ್ತೂನಿಸ್ತಾನದಲ್ಲಿ ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಆರ್ಭಟಿಸ್ತಾ ಇದೆ. ಸಿಂಧ್ನಲ್ಲಿ ಪ್ರತ್ಯೇಕ ದೇಶದ ಕೂಗೆದ್ದಿದೆ. ಪಿಒಕೆಯ ಜನ ಭಾರತಕ್ಕೆ ಸೇರುತ್ತೇವೆ ಅಂತಿದ್ದಾರೆ. ಉಳಿದಿರೋದು ಪಾಕಿಸ್ತಾನದ ಪಂಜಾಬ್ ಮಾತ್ರ. ಆದ್ರೆ ಇದೀಗ ತಿನ್ನೋಕೆ ಅನ್ನ ಇಲ್ಲದ ಬ್ಯಾವರ್ಸಿ ಪಾಕಿಸ್ತಾನದ ಪಡೆ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿತ್ತು.
ಇದೀಗ ತಾಲಿಬಾನ್ ಪಡೆ ಪಾಕಿಸ್ತಾನಕ್ಕೆ ನುಗ್ಗಿ 7 ಕಡೆ ಭಾರೀ ದಾಳಿ ಮಾಡಿದೆ. ಈ ಕಾರ್ಯಾಚರಣೆಯಲ್ಲಿ 58 ಪಾಕಿಸ್ತಾನಿ ಸೈನಿಕರು ಮೃತಪಟ್ಟಿದ್ದು 5ರನ್ನ ಸೆರೆ ಹಿಡಿದಿದೆ. ಭಾರತೀಯ ಕಾಲಮಾನ ಕಳೆದ ರಾತ್ರಿ 9:23ಕ್ಕೆ ಅಫ್ಘಾನ್ ಸೇನೆಯು ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದೆ. 2670 ಕಿಲೋಮೀಟರ್ ಉದ್ದದ ಗಡಿಯಲ್ಲಿ 7 ಬಾರ್ಡರ್ ಪಾಯಿಂಟ್ನಲ್ಲಿ ಶಸ್ತ್ರಾಸ್ತ್ರಗಳೊಂದಿಗೆ ಏಕಕಾಲದಲ್ಲಿ ದಾಳಿ ನಡೆಸಿದೆ. ಅಫ್ಘಾನ್ ಸೇನೆಯ 210 ಖಾಲಿದ್ ಬಿನ್ ವಾಲಿದ್ ಬ್ರಿಗೇಡ್ ಮತ್ತು 205 ಅಲ್ ಬ್ರದರ್ ಕಾಪ್ಸ್ ಜಂಟಿಯಾಗಿ ಅಟ್ಯಾಕ್ ಮಾಡಿವೆ. ಪಾಕಿಸ್ತಾನ ನಿರ್ಮಿಸಿದ್ದ ಹಲವು ಚೆಕ್ ಪೋಸ್ಟ್ಗಳನ್ನು ತಾಲಿಬಾನ್ ವಶಕ್ಕೆ ಪಡೆದುಕೊಂಡಿದೆ. ಅಫ್ಘಾನ್ ಸೇನೆಯು ಪಾಕ್ ಮೇಲೆ ದಾಳಿ ಮಾಡಲು ಪೆರಂಗಿ ಮತ್ತು ಟ್ಯಾಂಕ್ಗಳಂತಹ ಯುದ್ಧಾಯುಧಗಳನ್ನು ಬಳಸಿದೆ. ಎಲ್ಲಿದ್ದಾರೆ ಸೌದಿ ದೊರೆಗಳು? ಪಾಕ್ ಮೇಲಿನ ದಾಳಿ ನಮ್ಮ ಮೇಲಿನ ದಾಳಿಗೆ ಸಮ ಅಂತ ಇತ್ತೀಚೆಗೆ ಸೌದಿ ದೊರೆ ಭರವಸೆಯನ್ನು ಕೊಟ್ಟಿದ್ದ. ಆದರೆ ಈಗ ಪಾಕಿಸ್ತಾನವನ್ನ ಅಫ್ಘಾನ್ ಸೇನೆ ಚಚ್ಚಿ ಬಿಸಾಕ್ತಾ ಇದೆ. ಪಾಕಿಸ್ತಾನಿ ಯೋಧರನ್ನ ತಾಲಿಬಾನ್ ಬಲಿಪಡಿತಾ ಇದೆ. ಆದ್ರೂ ಕೂಡ ಸೌದಿ ಅರೇಬಿಯಾ ಸಹಾಯ ಮಾತ್ರ ಮಾಡುತ್ತಿಲ್ಲ. ಯಾಕಂದ್ರೆ ಮೊದಲೇ ಸೌದಿ ಬಳಿ ಸರಿಯಾದ ಸೇನೆಯೇ ಇಲ್ಲ ನೋಡಿ. ಇರೋ ಶಸ್ತ್ರಾಸ್ತ್ರಗಳೆಲ್ಲ ಅಮೆರಿಕ ನಿರ್ಮಿತ. ಒಂದು ವೇಳೆ ಸೌದಿ ಕಾಸು ಕೊಡಬಹುದೇ ವಿನಃ ಸೇನೆ ಕೊಡಲ್ಲ. ಅಷ್ಟೇ ಅಲ್ಲ, ತನ್ನ ಯೋಧರನ್ನ ಬಲಿ ಕೊಡಲು ಕೂಡ ಸೌದಿ ದೊರೆ ಸಿದ್ಧರಿಲ್ಲ. ಅಫ್ಘಾನ್ ಮೇಲೆ ಪಾಕಿಸ್ತಾನಿ ಸೇನೆ ಪ್ರತಿದಾಳಿ. ಅಫ್ಘಾನ್ ಸೇನೆಯ ದಾಳಿಗೆ ಪಾಕಿಸ್ತಾನ ಸೇನೆಯು ಪ್ರತೀಕಾರ ತೀರಿಸಿಕೊಂಡಿದೆ. ಅಫ್ಘಾನ್ ಸೇನೆಯ ಸುಮಾರು 6 ಚೆಕ್ ಪೋಸ್ಟ್ಗಳನ್ನು ಪಾಕ್ ನಾಶ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನವನ್ನ ಕಂಡ್ರೆ ಹಾಲ್ ಕಡಿಯೋರು ಒಬ್ರ ಇಬ್ರ. ಒಂದ್ ಕಡೆ ಭಾರತ ಪಾಕಿಸ್ತಾನವನ್ನ ಬಡಿತಾ ಇದೆ. ಇನ್ನು ಆ ಪಾಕಿಸ್ತಾನ ದೇಶದೊಳಗೆ ನಾನಾ ಉಗ್ರ ಸಂಘಟನೆಗಳು ಆರ್ಭಟಿಸ್ತಾನೆ ಇದೆ. ಇದೀಗ ಆ ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ. ಪಾಕಿಸ್ತಾನ ಅನ್ನೋ ನಾಲಾಯಕ ದೇಶ ಅಧಃಪತನದತ್ತ ವಾಯುವೇಗದಲ್ಲಿ ಸಾಗ್ತಾ ಇದೆ. ತಿನ್ನೋಕೆ ಅನ್ನ ಇಲ್ಲದಿದ್ದರೂ ಕೂಡ ಉಗ್ರರನ್ನ ಸೃಷ್ಟಿ ಮಾಡಿ ಭಾರತಕ್ಕೆ ಕಳಿಸಿ ಧರ್ಮ ಕೇಳಿ ಜನರನ್ನ ಬಲಿ ಪಡೆದ ಪಾಪಕ್ಕೆ ಭಾರತದ ಯೋಧರು ಆಪರೇಷನ್ ಸಿಂಧೂರದ ಮೂಲಕ ಉತ್ತರವನ್ನ ಕೊಟ್ಟರು. 100ಕ್ಕೂ ಹೆಚ್ಚು ಪಾಕಿ ಸೈನಿಕರು, 100ಕ್ಕೂ ಅಧಿಕ ಉಗ್ರರನ್ನ ಹುಟ್ಟೂರಿಗೆ ಕಳಿಸಿದ್ರು. ಈಗ ಅಫ್ಘಾನಿಸ್ತಾನ ಪಡೆ ಕೂಡ ಪಾಕಿಗಳನ್ನ ಬಡಿತಾ ಇದೆ. ಪಾಕ್ ಸೇನೆಯನ್ನು ಅಟ್ಟಾಡಿಸಿ ಹೊಡೆದ ಅಫ್ಘಾನ್. ತಾಲಿಬಾನಿ ಪಡೆಗಳ ಅಬ್ಬರಕ್ಕೆ 58 ಯೋಧರು ಹತ. ಪಾಕಿಸ್ತಾನದ ಸ್ಥಿತಿ ಆ ಅಲ್ಲಾಗೆ ಪ್ರೀತಿ ಎಂಬಂತಾಗಿದೆ. ಬಲೂಚಿಸ್ತಾನದಲ್ಲಿ ಬಿಎಲ್ಎ ಅಬ್ಬರಿಸ್ತಾ ಇದೆ. ಖೈಬರ್ ಪಖ್ತೂನಿಸ್ತಾನದಲ್ಲಿ ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಆರ್ಭಟಿಸ್ತಾ ಇದೆ. ಸಿಂಧ್ನಲ್ಲಿ ಪ್ರತ್ಯೇಕ ದೇಶದ ಕೂಗೆದ್ದಿದೆ. ಪಿಒಕೆಯ ಜನ ಭಾರತಕ್ಕೆ ಸೇರುತ್ತೇವೆ ಎಂತಿದ್ದಾರೆ. ಉಳಿದಿರೋದು ಪಾಕಿಸ್ತಾನದ ಪಂಜಾಬ್ ಮಾತ್ರ. ಆದ್ರೆ ಇದೀಗ ತಿನ್ನೋಕೆ ಅನ್ನ ಇಲ್ಲದ ವ್ಯಾವರ್ಸಿ ಪಾಕಿಸ್ತಾನದ ಪಡೆ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿತ್ತು. ಇದೀಗ ತಾಲಿಬಾನ್ ಪಡೆ ಪಾಕಿಸ್ತಾನಕ್ಕೆ ನುಗ್ಗಿ 7 ಕಡೆ ಭಾರೀ ದಾಳಿ ಮಾಡಿದೆ. ಈ ಕಾರ್ಯಾಚರಣೆಯಲ್ಲಿ 58 ಪಾಕಿಸ್ತಾನಿ ಸೈನಿಕರು ಮೃತಪಟ್ಟಿದ್ದು 5ರನ್ನ ಸೆರೆ ಹಿಡಿದಿದೆ. ಭಾರತೀಯ ಕಾಲಮಾನ ಕಳೆದ ರಾತ್ರಿ 9:23ಕ್ಕೆ ಅಫ್ಘಾನ್ ಸೇನೆಯು ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದೆ. 2670 ಕಿಲೋಮೀಟರ್ ಉದ್ದದ ಗಡಿಯಲ್ಲಿ 7 ಬಾರ್ಡರ್ ಪಾಯಿಂಟ್ನಲ್ಲಿ ಶಸ್ತ್ರಾಸ್ತ್ರಗಳೊಂದಿಗೆ ಏಕಕಾಲದಲ್ಲಿ ದಾಳಿ ನಡೆಸಿದೆ. ಅಫ್ಘಾನ್ ಸೇನೆಯ 210 ಖಾಲಿದ್ ಬಿನ್ ವಾಲಿದ್ ಬ್ರಿಗೇಡ್ ಮತ್ತು 205 ಅಲ್ ಬ್ರದರ್ ಕಾಪ್ಸ್ ಜಂಟಿಯಾಗಿ ಅಟ್ಯಾಕ್ ಮಾಡಿವೆ. ಪಾಕಿಸ್ತಾನ ನಿರ್ಮಿಸಿದ್ದ ಹಲವು ಚೆಕ್ ಪೋಸ್ಟ್ಗಳನ್ನು ತಾಲಿಬಾನ್ ವಶಕ್ಕೆ ಪಡೆದುಕೊಂಡಿದೆ. ಅಫ್ಘಾನ್ ಸೇನೆಯು ಪಾಕ್ ಮೇಲೆ ದಾಳಿ ಮಾಡಲು ಪೆರಂಗಿ ಮತ್ತು ಟ್ಯಾಂಕ್ಗಳಂತಹ ಯುದ್ಧಾಯುಧಗಳನ್ನು ಬಳಸಿದೆ. ಎಲ್ಲಿದ್ದಾರೆ ಸೌದಿ ದೊರೆಗಳು? ಪಾಕ್ ಮೇಲಿನ ದಾಳಿ ನಮ್ಮ ಮೇಲಿನ ದಾಳಿಗೆ ಸಮ ಅಂತ ಇತ್ತೀಚೆಗೆ ಸೌದಿ ದೊರೆ ಭರವಸೆಯನ್ನು ಕೊಟ್ಟಿದ್ದ. ಆದರೆ ಈಗ ಪಾಕಿಸ್ತಾನವನ್ನ ಅಫ್ಘಾನ್ ಸೇನೆ ಚಚ್ಚಿ ಬಿಸಾಕ್ತಾ ಇದೆ. ಪಾಕಿಸ್ತಾನಿ ಯೋಧರನ್ನ ತಾಲಿಬಾನ್ ಬಲಿಪಡಿತಾ ಇದೆ. ಆದ್ರೂ ಕೂಡ ಸೌದಿ ಅರೇಬಿಯಾ ಸಹಾಯ ಮಾತ್ರ ಮಾಡುತ್ತಿಲ್ಲ. ಯಾಕಂದ್ರೆ ಮೊದಲೇ ಸೌದಿ ಬಳಿ ಸರಿಯಾದ ಸೇನೆಯೇ ಇಲ್ಲ ನೋಡಿ. ಇರೋ ಶಸ್ತ್ರಾಸ್ತ್ರಗಳೆಲ್ಲ ಅಮೆರಿಕ ನಿರ್ಮಿತ. ಒಂದು ವೇಳೆ ಸೌದಿ ಕಾಸು ಕೊಡಬಹುದೇ ವಿನಃ ಸೇನೆ ಕೊಡಲ್ಲ. ಅಷ್ಟೇ ಅಲ್ಲ, ತನ್ನ ಯೋಧರನ್ನ ಬಲಿ ಕೊಡಲು ಕೂಡ ಸೌದಿ ದೊರೆ ಸಿದ್ಧರಿಲ್ಲ. ಅಫ್ಘಾನ್ ಮೇಲೆ ಪಾಕಿಸ್ತಾನಿ ಸೇನೆ ಪ್ರತಿದಾಳಿ. ಅಫ್ಘಾನ್ ಸೇನೆಯ ದಾಳಿಗೆ ಪಾಕಿಸ್ತಾನ ಸೇನೆಯು ಪ್ರತೀಕಾರ ತೀರಿಸಿಕೊಂಡಿದೆ. ಅಫ್ಘಾನ್ ಸೇನೆಯ ಸುಮಾರು 6 ಚೆಕ್ ಪೋಸ್ಟ್ಗಳನ್ನು ಪಾಕ್ ನಾಶ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.